ಹಲೋ ಎವ್ರಿವನ್. 66ನೇ ಪ್ರಶ್ನೆಯನ್ನು ನೋಡೋಣ. ಒಂದು ಮೋಟಾರ್ ದೋಣಿಯ ಜವವು ನಿಶ್ಚಲ ನೀರಿನಲ್ಲಿ 11 ಕಿಲೋಮೀಟರ್ ಪರ್ ಅವರ್ ಆಗಿದೆ. ಆ ದೋಣಿಯು ಪ್ರವಾಹಕ್ಕೆ ಎದುರಾಗಿ 12 ಕಿಲೋಮೀಟರ್ ದೂರ ಚಲಿಸಲು ಹಾಗೂ ಪ್ರವಾಹದೊಡನೆ ಮೊದಲ ಸ್ಥಾನಕ್ಕೆ ಹಿಂತಿರುಗಲು ತೆಗೆದುಕೊಳ್ಳುವ ಸಮಯ 2 ಗಂಟೆ 45 ನಿಮಿಷಗಳು. ಹಾಗಾದರೆ ಪ್ರವಾಹದ ಜವವನ್ನು ಕಂಡುಹಿಡಿಯಿರಿ. ನಮಗಿಲ್ಲಿ ಪ್ರವಾಹದ ಜವ ಗೊತ್ತಿಲ್ಲ, ಹಾಗಾಗಿ ಅದನ್ನ ಎಕ್ಸ್ ಅಂತ ತಗೊಂಡ್ರೆ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಆಗಿರಲಿ. ಹಾಗೆ ಮೋಟಾರ್ ದೋಣಿಯ ಜವ ನಿಶ್ಚಲ ನೀರಿನಲ್ಲಿ ಮೋಟಾರ್ ದೋಣಿಯ ಜವ ಸಮ 11 ಕಿಲೋಮೀಟರ್ ಪರ್ ಅವರ್ ಇದೆ. ನಂತರ ದೋಣಿಯು ಪ್ರವಾಹಕ್ಕೆ ಎದುರಾಗಿ 12 ಕಿಲೋಮೀಟರ್ ದೂರ ಚಲಿಸಲು, ಅಂದ್ರೆ ಪ್ರವಾಹಕ್ಕೆ ಎದುರಾಗಿ ದೋಣಿ ಚಲಿಸ್ತಾ ಇದೆ ಅಂದಾಗ ಅದರ ಜವ ಏನಾಗತ್ತೆ? ಪ್ರವಾಹದ ದಿಕ್ಕು ಒಂದಾದ್ರೆ ದೋಣಿಯ ದಿಕ್ಕು ಇನ್ನೊಂದು, ಅಂದ್ರೆ ಅದಕ್ಕೆ ವಿರುದ್ಧವಾಗಿ. ಸೊ ಅಲ್ಲಿ ಪ್ರವಾಹದ ಜವ ದೋಣಿಯ ಜವದಿಂದ ಮೈನಸ್ ಆಗತ್ತೆ, ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇದೆ. ಹಾಗಾಗಿ ನಾವು ಪ್ರವಾಹದ ಜವವನ್ನ ಮೈನಸ್ ಮಾಡ್ಕೋಬೇಕು. ಇನ್ನು ಪ್ರವಾಹದ ದಿಕ್ಕಿನಲ್ಲಿ ದೋಣಿಯ ಜವ ಏನಾಗತ್ತೆ? ಈಗ ದೋಣಿಯ ಜವ ಮತ್ತೆ ಪ್ರವಾಹದ ದಿಕ್ಕು ಎರಡು, ಅಂದ್ರೆ ದೋಣಿಯ ದಿಕ್ಕು ಮತ್ತೆ ಪ್ರವಾಹದ ದಿಕ್ಕು ಒಂದೇ ಆಗಿರೋದಕ್ಕೆ ಅಲ್ಲಿ ಜವಗಳು ಕೂಡ್ಕೊಳ್ಳುತ್ತೆ. ಹಾಗೆ ಪ್ರವಾಹಕ್ಕೆ ಎದುರಾಗಿ ದೋಣಿ ಸಾಗೋದಿಕ್ಕೆ ತಗೊಳ್ಳುವಂತಹ ಸಮಯ ಏನಾಗತ್ತೆ? ಅದನ್ನ T1 ಅಂತ ತಗೊಂಡ್ರೆ ದೂರ ಬೈ ಜವ ಆಗಿರತ್ತೆ. ಹಂಗಾಗಿ ಅದೇನಾಗತ್ತೆ? 11 ಮೈನಸ್ ಎಕ್ಸ್. ಅಂದ್ರೆ ನಮ್ಗಿರೋ ಸೂತ್ರ ಜವವನ್ನ ನಾವು ಕಂಡು ಹಿಡಿಯೋದಿಕ್ಕೆ ಬಳಸೋ ಸೂತ್ರ ದೂರ ಬೈ ಸಮಯ, ಅಂದ್ರೆ ಕ್ರಮಿಸುವ ದೂರ ಬೈ ತೆಗೆದುಕೊಳ್ಳುವ ಸಮಯ. ಆದ್ರೆ ಇಲ್ಲಿರೋದು ಏನು, ನಾವು ಸಮಯವನ್ನ ಲೆಕ್ಕ ಹಾಕ್ತಾ ಇರೋದಕ್ಕೆ ಅದನ್ನ ನಾವು ಚೇಂಜ್ ಮಾಡಿಕೊಂಡು ದೂರ ಬೈ ಜವ ಅಂತ ಬರ್ಕೊಳ್ತೀವಿ. ಹಾಗೆ ಪ್ರವಾಹದ ದಿಕ್ಕಿನಲ್ಲಿ ಸಾಗೋದಿಕ್ಕೆ ದೋಣಿ ತೆಗೆದುಕೊಳ್ಳುವ ಸಮಯ T2 ಅಂತ ತಗೊಂಡ್ರೆ ಅದು 12 ಡಿವೈಡೆಡ್ ಬೈ 11 ಪ್ಲಸ್ ಎಕ್ಸ್ ಆಗತ್ತೆ. ಹಾಗಿದ್ರೆ ಒಟ್ಟು ಸಮಯವನ್ನ ನಾವು ಹೇಗೆ ಬರೀಬಹುದು? T1 ಪ್ಲಸ್ T2 ಅಲ್ವಾ? ಒಟ್ಟು ಸಮಯ ಅಂದ್ರೆ ದೋಣಿ ಪ್ರವಾಹದ ದಿಕ್ಕಿನಲ್ಲಿ ಸಾಗಿ ಮತ್ತೆ ಮೂಲ ಸ್ಥಾನಕ್ಕೆ ಅದು ಬಂದು ತಲುಪೋದಿಕ್ಕೆ ತಗೊಳ್ಳುವಂತಹ ಸಮಯ ಅಂದ್ರೆ T1 ಪ್ಲಸ್ T2. ಅದು ಎಷ್ಟು ಅಂತ ಕೊಟ್ಟಿದ್ದಾರೆ? 2 ಗಂಟೆ 45 ನಿಮಿಷಗಳು. ಇಲ್ಲಿ ಎಲ್ಲದು ಗಂಟೆಯಲ್ಲಿರೋದಕ್ಕೆ ನಾವು 45 ನಿಮಿಷವನ್ನು ಗಂಟೆಗೆ ಪರಿವರ್ತನೆ ಮಾಡಿದ್ರೆ ಅದು 2 ಗುಣಿಸು 3 ಬೈ 4 ಅಂತ ಆಗತ್ತೆ. ಸೊ T1 ನ ಬೆಲೆ 12 ಬೈ 11 ಮೈನಸ್ ಎಕ್ಸ್ ಆಗಿದೆ. T2 12 ಬೈ 11 ಪ್ಲಸ್ ಎಕ್ಸ್ ಸಮ ಇದನ್ನ ನಾವು ಸುಲಭ ಮಾಡ್ಕೊಂಡ್ರೆ 4 2 8 ಪ್ಲಸ್ 3 11 ಬೈ 4 ಅಂತ ಆಗತ್ತೆ. ಈಗ ಇಲ್ಲಿ ಲಸ ಅವನ್ನ ತಗೊಂಡ್ರೆ 11 ಮೈನಸ್ ಎಕ್ಸ್ ಹಾಗೆ 11 ಪ್ಲಸ್ ಎಕ್ಸ್ ಲಸ ಆಗಿರತ್ತೆ. ಸೊ 12 ಗುಣಿಸು 11 ಪ್ಲಸ್ ಎಕ್ಸ್ ಆದ್ರೆ
12 ಗುಣಿಸು 11 ಮೈನಸ್ ಎಕ್ಸ್ ಅಂತ ನಮಗೆ ಸಿಗತ್ತೆ ಸಮ 11/4. ಲಸಾಅವನ್ನು ತಗೊಂಡು ಅಂಶಕ್ಕೆ ಛೇದಕ್ಕೆ ನಾವು ಆ ಲಸಾಅವನ್ನು ಗುಣಿಸಿದಾಗ ನಮಗೆ ಅಂಶದಲ್ಲಿ ಇಷ್ಟು ಸಿಗತ್ತೆ. ಇನ್ನು ಛೇದವನ್ನು ನೀವು ಗಮನಿಸಿದ್ರೆ ಇದು a ಮೈನಸ್ ಬಿ ಇಂಟು a ಪ್ಲಸ್ ಬಿ ರೂಪದಲ್ಲಿದೆ. ಹಾಗಾಗಿ ಇದನ್ನ ನಾವು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗಿ ಬರೆಯಬಹುದು. ಇನ್ನು ಇದನ್ನ ಗುಣಾಕಾರ ಮಾಡಿದ್ರೆ 12 11 132 ಪ್ಲಸ್ 12 ಇಂಟು ಎಕ್ಸ್ ಪ್ಲಸ್ 12 11 132 ಮೈನಸ್ 12x ಸಮ 11/4. ಸೊ ಇಲ್ಲಿ ಈ 12x 12x ಅನ್ನ ಕ್ಯಾನ್ಸಲ್ ಮಾಡಬಹುದು. 132 ಪ್ಲಸ್ 132 ಅಂತ ಅಂದ್ರೆ 264 ಆಯ್ತು. ಡಿವೈಡೆಡ್ ಬೈ 11 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಸಮ 11/4. ಈಗ ನಾನು ನೆಕ್ಸ್ಟ್ ಸ್ಲೈಡಿಗೆ ಮೂವ್ ಆದ್ರೆ ಇಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಬೈ 11 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಸಮ 11/4 ಅಂತ ಇತ್ತು. ಈಗ ಓರೆ ಗುಣಾಕಾರವನ್ನ ಮಾಡಿಕೊಂಡ್ರೆ 4 ಗುಣಿಸು 264 ಸಮ 11 ಗುಣಿಸು 11ರ ವರ್ಗ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಆಗತ್ತೆ. 4 4 16 6 4 24 1 25 4 2 8 1 2 10 ಸಮ 11ರ ವರ್ಗ 121 ಮೈನಸ್ ಎಕ್ಸ್ ಸ್ಕ್ವೇರ್ ಗುಣಿಸು 11. ಸೊ ಇದೇನಾಗತ್ತೆ 11 ಇಂಟು 121 ಅಂದ್ರೆ 11 1 11 11 2 22 1 23 11 1 11 ಪ್ಲಸ್ 2 13 ಮೈನಸ್ ಎಕ್ಸ್ ಸ್ಕ್ವೇರ್ ಸಮ 1056. ಈಗ ನಾವು ಏನು ಈ ಚರಾಕ್ಷರವನ್ನ ಒಂದ್ ಕಡೆಗೆ ತಗೊಂಡು ಸಂಖ್ಯೆಗಳನ್ನೆಲ್ಲ ಒಂದ್ ಕಡೆಗೆ ತಗೊಂಡ್ರೆ ಎಕ್ಸ್ ಸ್ಕ್ವೇರ್ ಸಮ 1331 ಮೈನಸ್ 1056 ಅಂತ ಆಗತ್ತೆ. ಸೊ ಇದರಲ್ಲಿ 1331 ಇಂದ 1056 ಅನ್ನ ಕಳೆದಾಗ ನಮಗೆ ಸಿಗೋದು ಇಲ್ಲಿ 11x. ಇಲ್ಲಿ 1331 ಇಂದ 1056 ಅನ್ನ 11ರಲ್ಲಿ 6 ಹೋದ್ರೆ 7, ನಂತರ 12ರಲ್ಲಿ 5 ಹೋದ್ರೆ 5 ಉಳಿಯತ್ತೆ. ಹಾಗೆ 12ರಲ್ಲಿ 10 ಹೋದ್ರೆ 2. ಸೊ 11x ಸ್ಕ್ವೇರ್ ಸಮ 257 ಅಂತ ಸಿಗತ್ತೆ. ಎಕ್ಸ್ ಸ್ಕ್ವೇರಿಗೆ ನಾವು ಬರ್ಕೊಂಡ್ರೆ 257 ಡಿವೈಡೆಡ್ ಬೈ 11 ಅಂತ ಆಗತ್ತೆ. ಹನ್ನೊಂದರಲ್ಲಿ 6 ಮೈನಸ್ ಮಾಡಿದಾಗ ನಮಗೆ ಸಿಗೋದು 5. ನೆಕ್ಸ್ಟ್ 12ರಲ್ಲಿ 5 ಹೋದಾಗ 7 ಉಳ್ಕೊಳ್ಳುತ್ತೆ. ಸೊ 275 ಬೈ 11. ಈಗ ನಾವಿಲ್ಲಿ ಭಾಗಾಕಾರವನ್ನ ಮಾಡಿದ್ರೆ 11 1 11 2 22 5 55 ಆಯ್ತು. 5 55. ಸೊ ಎಕ್ಸ್ ಸ್ಕ್ವೇರ್ ಬೆಲೆ 25 ಅಂತ ಸಿಕ್ತು. ಎಕ್ಸ್ ಸ್ಕ್ವೇರ್ 25 ಆದ್ರೆ ಎಕ್ಸ್ ನ ಬೆಲೆ ವರ್ಗಮೂಲ 25 ಆಗತ್ತೆ. ಹೌದಾ? ಸೊ ಎಕ್ಸ್ ನ ಬೆಲೆ ಪ್ಲಸ್ ಅಥವಾ ಮೈನಸ್ 5 ಆದ್ರೆ ಎಕ್ಸ್ ಅನ್ನೋದು ಇಲ್ಲಿ ಜವವನ್ನ ಹೇಳ್ತಾ ಇದೆ. ಹಾಗಾಗಿ ಎಕ್ಸ್ ಸಮ 5 km/h ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ.